ಆತ್ಮೀಯರೇ ನಮಸ್ಕಾರ. ದೇಹ ದೇವಾಲಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಸಂಪ್ರದಾಯಗಳ ಆಚರಣೆಗಳಲ್ಲಿ ಎರಡು ದೃಷ್ಟಿಕೋನಗಳಿವೆ. ಮೊದಲನೇದಾಗಿ ಸಾಮಾಜಿಕ ಜೀವಿಗಳಾದ ನಮಗೆ ಪ್ರಕೃತಿಯಿಂದ ಪ್ರಾಪಂಚಿಕ ಜೀವನವನ್ನು ಶ್ರೀಮಂತಗೊಳಿಸಿಕೊಳ್ಳೋದು. ಎರಡನೆಯದಾಗಿ ಪರಮಾತ್ಮನ ಒಂದು ಅಂಶವೇ ಆಗಿರೋ ನಾವು ಆಧ್ಯಾತ್ಮಿಕ ಸಾಧನೆಯ ಮೂಲಕ ಆಂತರಿಕ ಸಂಪತ್ತನ್ನು ಹೆಚ್ಚಿಸಿಕೊಂಡು ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಪಡೆಯುವುದು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಆಚರಿಸುವಂಥ ನಾಗರ ಪಂಚಮಿಯ ಹಿಂದಿರುವಂಥ ಮನೋವೈಜ್ಞಾನಿಕ ರಹಸ್ಯಗಳನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿ ಮತ್ತು ಶರೀರವೆಂಬ ಪಿಂಡಾಂಡದಲ್ಲಿ ಹರಿಯುವ ಪ್ರಾಣವನ್ನು ಶಬ್ದಗಳಲ್ಲಿ ತಿಳಿಸಿರುವ ವಿಜ್ಞಾನವೇ ವೇದಗಳು. ಭೀಮನ ಅಮಾವಾಸ್ಯೆ ದಿನ ಪ್ರಾಣಾಯಾಮದ ಮೂಲಕ ಯೋಗ ಸಿದ್ಧತೆಯನ್ನು ಪ್ರಾರಂಭಿಸಿ ಮೂಲಾಧಾರ ಚಕ್ರದಲ್ಲಿ ಹಾವಿನ ರೀತಿ ಮಲಗಿರುವಂಥ ಕುಂಡಲಿನಿ ಶಕ್ತಿಯನ್ನು ಭೂಹು ಭುವಃ ಸುವಹ ಮಹಃ ಅನ್ನೋ 4 ಪರಿವರ್ತನೆಗಳ ಚಾತುರ್ಮಾಸ್ಯದ ತಪಸ್ಸಿನ ಮೂಲಕ ಸಹಸ್ರಾರ ಚಕ್ರಕ್ಕೆ ತಂದು ಮಾರ್ಗಶಿರ ಮಾಸದಲ್ಲಿ ಆತ್ಮಸ್ವರೂಪಿ ಕೃಷ್ಣನ ವಿಶ್ವರೂಪ ದರ್ಶನವನ್ನು ಪಡೆಯಲು ಅನುಷ್ಠಾನವನ್ನು ಪ್ರಾರಂಭಿಸುವ ಮಾಸವೇ ಶ್ರಾವಣ. ಇದನ್ನೇ ಪುರಾಣಗಳು ಸಾಂಕೇತಿಕವಾಗಿ ಕೃಷ್ಣ ಕಾಳಿಂಗ ಮರ್ದನವನ್ನು ಮಾಡಿದ ಕಥೆಯ ಮೂಲಕ ತಿಳಿಸಿರುವುದು. ನಾವು ಮಾಡುವ ಎಲ್ಲ ಸಾಧನೆಗಳಿಗೆ ಸಹಾಯ ಮಾಡೋದು ಪಂಚಭೂತಗಳಿಂದ ಉಂಟಾಗಿರುವಂಥ ಈ ಶರೀರ. ಇದೇ 9 ರಂಧ್ರಗಳಿರುವಂಥ ಮಣ್ಣಿನ ಹುತ್ತ ಸ್ವರೂಪದ ಈ ಶರೀರದಲ್ಲಿ ಪ್ರಾಣವು ನಾದ ರೂಪದಲ್ಲಿ ಪಂಚ ಪ್ರಾಣಗಳಾಗಿ ಅಂಕುಡೊಂಕಾಗಿ ಹರಿಯುತ್ತೆ. ಇದೇ ಹುತ್ತದಲ್ಲಿ ವಾಸ ಮಾಡುವ ನಾಗರ ಹಾವು. ಶರೀರದಲ್ಲಿ ಪ್ರಾಣಶಕ್ತಿ ಉತ್ಪತ್ತಿಯಾಗೋದು ನಾವು ಸೇವಿಸುವ ಅನ್ನದಿಂದ, ಅಂದರೆ ಆಹಾರದಿಂದ. ಈ ಆಹಾರವನ್ನು ತಯಾರು ಮಾಡೋದು ಈ ಪ್ರಕೃತಿ. ಇದೇ ಸ್ಥಿರೂಪಿಯಾದ ಭೂಮಿ. ಆಹಾರವನ್ನು ನಾಶ ಮಾಡುವ ಹುಳ ಹುಪ್ಪಟೆಗಳನ್ನು ನಿಯಂತ್ರಣ ಮಾಡೋದೇ ಹಾವುಗಳು. ಹಾಗಾಗಿ ಪ್ರಕೃತಿ ಅನ್ನುವಂಥ ಸಹೋದರಿಯನ್ನು ರಕ್ಷಣೆ ಮಾಡೋ ಸಹೋದರನೇ ಈ ನಾಗರ ಹಾವು. ನಾಗರ ಹಾವನ್ನು ರಕ್ಷಿಸುವ ಮೂಲಕ ಹುತ್ತ ಸ್ವರೂಪದ ಈ ಶರೀರವನ್ನು ಬಲಪಡಿಸಬೇಕು. ಪಂಚಭೂತಗಳಿಂದ ಉಂಟಾಗಿರೋ ಈ ಶರೀರ ರೂಪದ ಹುತ್ತದಲ್ಲಿ ವಾಸ ಮಾಡುವಂಥ ನಾದ ರೂಪದ ಹಾವಿಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನೋ ಶ್ವೇತವರ್ಣದ ಹಾಲನ್ನು ಧಾರೆ ಎರಿಬೇಕು. ಅಂದರೆ ತಪಸ್ಸಿನಲ್ಲಿ ಅಂತರ್ಬೆಳಕನ್ನು ತಯಾರು ಮಾಡುವ ಆಧ್ಯಾತ್ಮಿಕ ವ್ಯವಸ್ಥೆಯನ್ನು ಆದಿಭೌತಿಕ ಮತ್ತು ಆದಿದೈವಿಕ ರೂಪದಲ್ಲಿ ಸಾಂಕೇತಿಕವಾಗಿ ತಿಳಿಸುವ ಸಾಂಪ್ರದಾಯಿಕ ಆಚರಣೆಯೇ ಶ್ರಾವಣ ಮಾಸದ ನಾಗರ ಪಂಚಮಿಯ ಹಬ್ಬ ಅಥವಾ ವ್ರತ. ಹಬ್ಬಕ್ಕೂ ಮತ್ತು ವ್ರತಕ್ಕೂ ಇರುವಂಥ ವ್ಯತ್ಯಾಸದ ಬಗ್ಗೆ ಭೀಮನ ಅಮಾವಾಸ್ಯೆ ವಿಡಿಯೋದಲ್ಲಿ ನೀವೆಲ್ಲರೂ ತಿಳ್ಕೊಬೋದು. ಅದಕ್ಕಾಗಿಯೇ ತನ್ನನ್ನು ರಕ್ಷಿಸುವ ಸಹೋದರನ ಆಯಸ್ಸು, ಆರೋಗ್ಯ ಮತ್ತು ಸಂತಾನ ವೃದ್ಧಿಯಾಗಲಿ ಅಂತ ಕೃತಜ್ಞತೆಯಿಂದ ನಾಗರ ಪಂಚಮಿಯನ್ನು ಅಣ್ಣ ತಂಗಿಯರ ಹಬ್ಬವಾಗಿ ಆಚರಿಸುವ ಸಂಪ್ರದಾಯ ಹಿಂದಿನಿಂದಲೂ ನಮ್ಮಲ್ಲಿ ಬೆಳೆದು ಬಂದಿದೆ. ನಮ್ಮೆಲ್ಲರ ಅಸ್ತಿತ್ವ ನಿಂತಿರುವುದು ನಾವು ವಾಸ ಮಾಡುವ ಈ ಪ್ರಕೃತಿಯ ಮೇಲೆ. ಆಧುನಿಕತೆಯ ರಭಸದಲ್ಲಿ ಬೆಟ್ಟಗಳನ್ನು, ಕಾಡುಗಳನ್ನು ಕಡಿದು ಪ್ರಕೃತಿಯನ್ನು ವಿರೂಪಗೊಳಿಸಿದ್ದರ ಪರಿಣಾಮಗಳನ್ನು ನಾವೆಲ್ಲರೂ ಕಣ್ಣಾರೆ ಕಾಣ್ತಾ ಇದ್ದೇವೆ. ಬರ, ಅತಿವೃಷ್ಟಿ, ಅನಾವೃಷ್ಟಿ, ಕೋವಿಡ್ನಂತಹ ಸಾಂಕ್ರಾಮಿಕ ರೋಗಗಳು, ಬೆಟ್ಟ ಕುಸಿತ, ಊರೂರೇ ಕೆಸರಲ್ಲಿ ಕೊಚ್ಚಿ ಹೋಗುವಂತಹ ಭಯಾನಕ ಘಟನೆಗಳ ಮೂಲಕ ತಾಯಿ ಪ್ರಕೃತಿ ಮಕ್ಕಳಾದ ನಮಗೆ ತಿಳಿಸ್ತಾನೇ ಇದೆ. ಆದರೆ ನಾವಿನ್ನೂ ಎಚ್ಚರವಾಗಿಲ್ಲ. ಇವೆಲ್ಲದರ ಅರಿವು ಇದ್ದ ನಮ್ಮ ಹಿರಿಯರು ಸಂಪ್ರದಾಯಗಳ ಆಚರಣೆಗಳ ಮೂಲಕ ಇಡೀ ಸಮಾಜಕ್ಕೆ ಪ್ರಕೃತಿಯನ್ನು ರಕ್ಷಣೆ ಮಾಡುವಂಥ ಮೂಗುದಾರವನ್ನು ಹಾಕಿದರು. ಈ ನಿಟ್ಟಿನಲ್ಲಿ ಪರಿಸರವನ್ನು ರಕ್ಷಿಸುವ, ಆದರೆ ನಮಗೆ ಅತ್ಯಂತ ಭಯವನ್ನು ಉಂಟು ಮಾಡೋ ನಾಗರ ಹಾವುಗಳ ಬಗ್ಗೆ ಭಯಮಿಶ್ರಿತ ಭಕ್ತಿಯನ್ನು ಬೆಳೆಸುವ ನಾಗರ ಪಂಚಮಿಯ ಆಚರಣೆಯನ್ನು ನಮ್ಮ ಮತ್ತು ನಾಗರ ಹಾವುಗಳ ಮಧ್ಯೆ ಕೊಂಡಿಯಾಗುವಂತಹ ಸಂಪ್ರದಾಯವಾಗಿಸಿದ್ದು. ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಬೀಳುವಂಥ ಹೆಚ್ಚಿನ ಮಳೆಯಿಂದ ಎಲ್ಲ ಕಡೆ ನೀರಿನ ಹಾವಳಿ ಜಾಸ್ತಿ. ಬಿಲಗಳಲ್ಲಿ ನೀರು ತುಂಬಿಕೊಳ್ಳೋದ್ರಿಂದ ಹಾವುಗಳಿಗೆ ಆಹಾರದ ಮತ್ತು ರಕ್ಷಣೆಯ ಕೊರತೆ ಉಂಟಾಗುತ್ತೆ. ಅವುಗಳು ಆಹಾರ ಮತ್ತು ರಕ್ಷಣೆಗಾಗಿ ನಾವು ವಾಸ ಮಾಡುವ ಮನೆಗಳಿಗೆ ನುಗ್ಗುವುದು ಸರ್ವೇ ಸಾಮಾನ್ಯ. ಇದರಿಂದ ನಮ್ಮ ಪ್ರಾಣ ರಕ್ಷಣೆಯ ಸಂದರ್ಭ ಬಂದಾಗ ಹಾವುಗಳನ್ನು ಕೊಲ್ಲೋದು ಅನಿವಾರ್ಯವಾಗ್ತಿತ್ತು. ಇದನ್ನು ಅರಿತ ನಮ್ಮ ಹಿರಿಯರು ನಾಗರ ಹಾವುಗಳಿಗಾಗಿಯೇ ವಿಶೇಷವಾದ ಪರಿಸರಗಳನ್ನು ನಿರ್ಮಿಸಿ
ಅವುಗಳಿಗೆ ಅಲ್ಲಿ ಆಹಾರ ಮತ್ತು ರಕ್ಷಣೆ ಸಿಗುವಂತೆ ಮಾಡಿ ಅವುಗಳ ಸಂತಾನ ವೃದ್ಧಿಯಾಗುವಂತೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ವಿಶೇಷವಾಗಿ ಹೆಚ್ಚಿನ ಮಳೆ ಬೀಳುವ ಮಲೆನಾಡುಗಳಲ್ಲಿ ನಾಗಬನಗಳನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲೆಡೆಯೂ ಕಾಣಬಹುದು. ಪ್ರತಿಯೊಂದು ಕುಟುಂಬವು ತಮ್ಮದೇ ಆದ ವಿಶೇಷ ಆಚರಣೆಗಳ ಮೂಲಕ ನಾಗರ ಸೇವೆಯನ್ನು ಇಂದಿಗೂ ಉಳಿಸಿಕೊಂಡಿರೋದನ್ನ ಕಾಣ್ಬೋದು. ಪ್ರತಿಯೊಂದು ಗ್ರಾಮ ಹಳ್ಳಿಗಳಲ್ಲೂ ಕಾಣಬರುವಂಥ ಅಶ್ವತ್ಥ ಕಟ್ಟೆಗಳ ಹಿಂದೆಯೂ ಇದೇ ಲಾಜಿಕ್ ಇರೋದು. ಇದಕ್ಕಾಗಿಯೇ ನಾಗರ ಪಂಚಮಿಯ ದಿನ ಸಾಮಾನ್ಯವಾಗಿ ನಾಗರ ಹಾವುಗಳು ವಾಸ ಮಾಡುವಂಥ ಹುತ್ತಗಳ ಸುತ್ತ ಹಾಲೆರೆದು ಅಕ್ಕಿ, ಬೆಲ್ಲ, ಎಳ್ಳಿನಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ಅಂದರೆ ಸಿಹಿ ಪದಾರ್ಥಗಳನ್ನು ಹುತ್ತಗಳ ಬಳಿ ಇಟ್ಟು ಹಾವುಗಳ ಆಹಾರವಾದ ಇಲಿ ಕಪ್ಪೆಗಳನ್ನು ಆಕರ್ಷಣೆ ಮಾಡುವಂಥ ಲಾಜಿಕ್ ಅಂದರೆ ತರ್ಕ ಈ ಆಚರಣೆಯ ಹಿಂದೆ ಅಡಗಿದೆ. ಇದಕ್ಕಾಗಿಯೇ ಶ್ರಾವಣ ಮಾಸದಲ್ಲಿ ಬರುವಂಥ ಎಲ್ಲ ಹಬ್ಬಗಳ ದಿನಗಳಂದು ಸಾಮಾನ್ಯವಾಗಿ ಹುತ್ತಗಳಿಗೆ ಪೂಜೆ ಮಾಡಿ ನೈವೇದ್ಯ ಅರ್ಪಿಸುವ ಆಚರಣೆಗಳನ್ನು ಕಾಣಬಹುದು. ಇನ್ನು ದೇಹದ ಆರೋಗ್ಯ ದೃಷ್ಟಿಯಲ್ಲಿ ನಾಗರ ಪಂಚಮಿಯನ್ನ ವಿಶ್ಲೇಷಣೆ ಮಾಡೋಣ. ಹಳ್ಳಿಗಳಲ್ಲೂ ಕಾಣಬರೋ ಅಶ್ವತ್ಥ ಕಟ್ಟೆಗಳ ಮೇಲೆ ಪ್ರತಿಷ್ಠಾಪನೆ ಮಾಡಿರುವಂಥ ನಾಗರ ಕಲ್ಲುಗಳ ಸ್ವರೂಪವನ್ನು ಒಮ್ಮೆ ಗಮನಿಸಿ ನೋಡಿ. ಸಾಮಾನ್ಯವಾಗಿ ಅಲ್ಲಿ 3 ಮೂರ್ತಿಗಳಿರುತ್ತವೆ. ಮಧ್ಯದಲ್ಲಿರುವಂಥ ನಾಗರಾಜನ ಅಕ್ಕಪಕ್ಕಗಳಲ್ಲಿ ಒಂದು ಕಡೆ ಜೋಡಿ ನಾಗರವಿದ್ದರೆ ಇನ್ನೊಂದು ಕಡೆ ಒಂಟಿ ನಾಗರ. ಇದು ಸ್ಪಷ್ಟವಾಗಿ ನಮ್ಮಲ್ಲಿರುವಂಥ ವಂಶವಾಹಿಗಳನ್ನು ತಿಳಿಸುವಂಥ ಸಾಂಕೇತಿಕ ಶಿಲ್ಪಗಳಿವು. ಜೋಡಿ ನಾಗರ DNA ಬಗ್ಗೆ ತಿಳಿಸಿದ್ರೆ ಒಂಟಿ ನಾಗರ RNA ಬಗ್ಗೆ ತಿಳಿಸುತ್ತೆ. ನಮ್ಮ ಪ್ರಾಚೀನ ಋಷಿಗಳ ಈ ಜ್ಞಾನ ಖಂಡಿತವಾಗಿಯೂ ನಮ್ಮನ್ನೆಲ್ಲ ದಂಗುಬಡಿಸುತ್ತೆ. ಪ್ರಕೃತಿಯನ್ನು ರಕ್ಷಣೆ ಮಾಡುವ ನಾಗರ ಹಾವಿಗೆ ನಮ್ಮ ಸನಾತನ ಸಂಪ್ರದಾಯದಲ್ಲಿ ದೇವತೆಯ ಸ್ಥಾನಮಾನ ನೀಡಲಾಗಿದೆ. ಯಾವುದೇ ಕಾರಣದಿಂದ ನಾಗರ ಹಾವಿನ ಹತ್ಯೆ ಮಾಡಿದರೂ ಅದನ್ನ ಪಾಪ ಕಾರ್ಯ, ನಾಗದೋಷ ಅನ್ನುವಂಥ ಸಾಂಪ್ರದಾಯಿಕ ನಂಬಿಕೆಗಳು ನಮ್ಮಲ್ಲಿ ಬೆಳೆದು ಬಂದಿದೆ. ಈ ದೋಷದ ನೆನಪೆ ವಂಶವಾಹಿನಿಗಳ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ಹರಿಯೋದು. ಪೂರ್ವ ಜನ್ಮಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅನ್ನೋ ಕರ್ಮ ಸಿದ್ಧಾಂತದಂತೆ ನಮ್ಮ ಪ್ರಾರಬ್ಧ ಕರ್ಮಗಳಿಗೆ ತಕ್ಕಂತೆ ನಮಗೆ ಸಿಕ್ಕಿರೋ ತಂದೆ ತಾಯಿಗಳ ವಂಶವಾಹಿನಿಯಲ್ಲಿರೋ ಈ ತರದ ದೋಷಗಳು ನಮ್ಮಲ್ಲಿ ಆಗಾಗ ಕಾಣಿಸ್ಕೊಳ್ಳುತ್ತೆ. ವಂಶವಾಹಿನಿಗಳಲ್ಲಿ ಉಂಟಾಗುವ ದೋಷಗಳಲ್ಲಿ 5% ಮಾತ್ರ ನಮ್ಮ ಪೂರ್ವಜರಿಂದ ಬಂದರೆ ಉಳಿದ 95% ಬರುವ ಜೆನೆಟಿಕ್ ಡಿಸಾರ್ಡರ್ಗೆ ಕಾರಣ ನಮ್ಮ ಹೊರಗಿನ ವಾತಾವರಣದ ಪರಿಣಾಮಗಳಾದ ಕೆಟ್ಟ ಆಹಾರ ಕ್ರಮಗಳು ಮತ್ತು ದೋಷಪೂರಿತ ಜೀವನ ಶೈಲಿ, ಅಂದರೆ ಆಹಾರ ಮತ್ತು ಜೀವನ ಶೈಲಿಯಲ್ಲಿರುವಂಥ ಕೊರತೆಗಳಿಂದ. ಇದನ್ನು ಡಾಕ್ಟರ್ ಬ್ರೂಸ್ ಲಿಪ್ಟನ್ ಅವರು ಎಪಿಜೆನೆಟಿಕ್ಸ್ ಕುರಿತು ಬರೆದಿರುವ ಬಯಾಲಜಿ ಆಫ್ ಬಿಲೀಫ್ ಪುಸ್ತಕದಲ್ಲಿ ವಿಸ್ತಾರವಾಗಿ ತಿಳಿಬಹುದು. ಆದ್ದರಿಂದಲೇ ಜಾತಕ ನೋಡಿ ಜ್ಯೋತಿಷಿಗಳು ಹೇಳೋ ಕಾಳಸರ್ಪ ದೋಷಗಳಿಗೆ, ನಾಗದೋಷಗಳಿಗೆ ಹಾಗೂ ಕುಜದೋಷಗಳಿಗೆ ನಾವು ಮಾಡುವಂಥ ಸಾಂಪ್ರದಾಯಿಕ ಪರಿಹಾರಗಳಾದ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಇತ್ಯಾದಿ ಆಚರಣೆಗಳಿಂದ ಬಹಳಷ್ಟು ಬಾರಿ ನಮಗೆ ಫಲಿತಾಂಶ ಬರದೇ ಹೋಗುವುದು. ಇದಕ್ಕೆಲ್ಲ ಪರಿಹಾರ ನಮ್ಮ ಜೀವನ ಶೈಲಿಯನ್ನು ಉತ್ತಮಗೊಳಿಸಿಕೊಂಡು ಪೋಷಕಾಂಶದಿಂದ ತುಂಬಿದ ಆಹಾರದ ನಿಯಮಿತ ಸೇವನೆ ಮಾತ್ರವೇ, ಅಂದರೆ ನ್ಯೂಟ್ರಿಷನ್ ಮತ್ತು ಲೈಫ್ ಸ್ಟೈಲ್ ಕರೆಕ್ಷನ್. ಸಾಮಾನ್ಯವಾಗಿ ವಂಶವಾಹಿನಿಗಳಾದ DNA ಮತ್ತು RNA ಯಲ್ಲಿರುವಂಥ ದೋಷಗಳೇ ನಮ್ಮ ಶಾರೀರಿಕ ಸಮಸ್ಯೆಗಳಾದ ಚರ್ಮಕ್ಕೆ ಸಂಬಂಧಪಟ್ಟ ಸೋರಿಯಾಸಿಸ್, ಹೆಣ್ಣು ಮಕ್ಕಳ ಗರ್ಭಕೋಶದ ತೊಂದರೆಗಳಿಂದ ಮಕ್ಕಳಾಗದೇ ಇರುವಂಥದ್ದು, ಗಂಡಸರ ವೀರ್ಯದಲ್ಲಿರುವಂಥ ದೋಷಗಳು ಹಾಗೂ ಮಾನಸಿಕ ಸಮಸ್ಯೆಗಳಾದ ಮನೆಯಲ್ಲಿ ಗಂಡು ಅಥವಾ ಹೆಣ್ಣು ಮಕ್ಕಳ ಮದುವೆ ವಿಚಾರದಲ್ಲಿ ವಿಳಂಬ, ಕುಜದೋಷಗಳು, ಭೂ ಸಂಬಂಧಿ ವ್ಯಾಜ್ಯಗಳು, ವ್ಯವಹಾರದಲ್ಲಾಗುವಂಥ ಅಡೆತಡೆಗಳು, ಕೆಟ್ಟ ಕನಸುಗಳಿಂದ ಉಂಟಾಗುವಂಥ ನಿದ್ರಾಹೀನತೆಗಳು. ಈ ರೀತಿಯ ನಾಗದೋಷಗಳಿಗೆ ನಮ್ಮ ಪ್ರಾಚೀನ ಸಂಪ್ರದಾಯದಲ್ಲಿ ಮನೋವೈಜ್ಞಾನಿಕ ಪರಿಹಾರಗಳು ಇವೆ. ಸಂತಾನ ಪ್ರಾಪ್ತಿಗಾಗಿ ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಮಾಡೋ ಸಂಪ್ರದಾಯವು ಸರ್ವೇ ಸಾಮಾನ್ಯ. ಇದರ ಹಿಂದಿರೋ ಲಾಜಿಕ್ ಗಮನಿಸಿದ್ರೆ ಅಶ್ವತ್ಥಕಟ್ಟೆಯಲ್ಲಿ ಯಥೇಚ್ಛವಾಗಿ ಆಮ್ಲಜನಕವನ್ನು ಉತ್ಪತ್ತಿ ಮಾಡೋ ಅರಳಿ ಮರ ಹಾಗೂ ಇನ್ಫೆಕ್ಷನ್ಗಳನ್ನು ನಾಶ ಮಾಡುವ ಬೇವಿನ ಮರ, ಜಡತ್ವವನ್ನು ನಾಶ ಮಾಡೋ ಶಮಿ ವೃಕ್ಷದ ಜೊತೆ ನಮ್ಮ ವಂಶವಾಹಿನಿಯನ್ನು ಪ್ರತಿನಿಧಿಸೋ ನಾಗರ ಕಲ್ಲುಗಳ ಅಪೂರ್ವ ಸಮ್ಮಿಲನ. ಸಂತಾನ ಬಯಸುವ ಹೆಣ್ಣು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರಿನ ಸ್ನಾನ ಮಾಡಿ ಒದ್ದೆ ಬಟ್ಟೆಯ ಮೈಯಲ್ಲಿ 108 ಪ್ರದಕ್ಷಿಣೆ ಮಾಡ್ತಾ ಪ್ರತಿಯೊಂದು ಪ್ರದಕ್ಷಿಣೆಯ ನಂತರ ಸಾಷ್ಟಾಂಗ ನಮಸ್ಕಾರ ಹಾಕೋದ್ರಿಂದ ಶರೀರಕ್ಕೆ ಆಮ್ಲಜನಕದಿಂದ ಪ್ರಾಣಶಕ್ತಿ ಹೆಚ್ಚಾಗುತ್ತೆ. ಮುಂಜಾನೆ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಪ್ರದಕ್ಷಿಣೆ ಹಾಕೋದ್ರಿಂದ ಮೈಯಲ್ಲಿ ಶೇಖರವಾಗಿರೋ ಹೆಚ್ಚಿನ ಕೊಬ್ಬು ಕರಗುತ್ತೆ. ಇದರಿಂದ ಗರ್ಭನಾಳಗಳಲ್ಲಿರೋ ಅಡೆತಡೆಗಳು ಅಂದರೆ ಬ್ಲಾಕೇಜಸ್ ನಿವಾರಣೆ ಆಗುತ್ತೆ.
ಈ ವ್ರತದ ಸಂದರ್ಭದಲ್ಲಿ ಪಾಲನೆ ಮಾಡುವಂಥ ಸಾತ್ವಿಕ ಆಹಾರ ಕ್ರಮಗಳಿಂದ ಶರೀರ ಡಿಟಾಕ್ಸ್ ಆಗುತ್ತೆ. ಇದಕ್ಕಾಗಿಯೇ ನಾಗರ ಪಂಚಮಿಯ ದಿನ ಕರಿದ ಆಹಾರ ಪದಾರ್ಥಗಳ ಸೇವನೆ ನಿಷೇಧ ಅಂತ ಹೇಳಿರೋದು. ನೆನೆಸಿದ ಅಕ್ಕಿ, ಬೆಲ್ಲ ಮತ್ತು ಕರಿ ಎಳ್ಳಿನಿಂದ ತಯಾರು ಮಾಡುವ ನೈವೇದ್ಯಗಳ ಸೇವನೆಯಿಂದ ಗರ್ಭಕೋಶದ ಆರೋಗ್ಯಕ್ಕೆ ಬೇಕಾದ ಪೋಷಕಾಂಶಗಳು ಸಹ ಸಿಗುತ್ತೆ. ಇವೆಲ್ಲದರ ಹಿಂದೆ ಇರುವಂಥ ತರ್ಕವನ್ನು ನೋಡಿದ್ರೆ ಆಹಾರ ಮತ್ತು ಜೀವನ ಶೈಲಿಯಲ್ಲಾಗೋ ಧನಾತ್ಮಕ ಬದಲಾವಣೆಗಳಿಂದ ಶರೀರ ಮತ್ತು ಮನಸ್ಸಿನ ಆರೋಗ್ಯ ಸರಿಯಾಗಿ ಮಕ್ಕಳಾಗುವ ಅವಕಾಶಗಳು ಹೆಚ್ಚಾಗುತ್ತೆ ಅನ್ನೋದು ಈ ಆಚರಣೆಯ ಹಿಂದಿರುವಂಥ ತರ್ಕ. ಇನ್ನು ಹುತ್ತಕ್ಕೆ ಹಾಲು ಹಾಕುವ ಹಿಂದಿರುವಂಥ ತರ್ಕದ ಬಗ್ಗೆ ವಿಶ್ಲೇಷಣೆ ಮಾಡೋದಾದರೆ, ಹುತ್ತವನ್ನು ನಿರ್ಮಾಣ ಮಾಡೋದು ಗೆದ್ದಲು ಹುಳುಗಳು. ಹುತ್ತದ ಮಣ್ಣಿನಲ್ಲಿ ಸೇರಿರುವ ಅವುಗಳ ಎಂಜಲಿನಲ್ಲಿರೋ ವಿಶೇಷವಾದ ಜಿಡ್ಡಿನಂತಹ ರಾಸಾಯನಿಕ ಅಂಶಕ್ಕೆ ನಾಟಿ ಹಸುವಿನ ಹಾಲನ್ನು ಹಾಕಿದಾಗ ಉಂಟಾಗುವಂಥ ವಿಶೇಷವಾದ ಸುಗಂಧವನ್ನು ಉಸಿರಿನ ಮೂಲಕ ನಾವು ಸೇವಿಸಿದಾಗ ಗರ್ಭಕೋಶದಲ್ಲಿರುವಂಥ ನ್ಯೂನತೆಗಳು ಕಡಿಮೆ ಆಗೋದು ಒಂದು ಭಾಗವಾದರೆ, ಎರಡನೆಯದಾಗಿ ಇದೇ ಮಣ್ಣನ್ನು ಚರ್ಮದ ಕಾಯಿಲೆಗಳಿಗೆ ಔಷಧಿಯಾಗಿ ಉಪಯೋಗಿಸುವ ಪದ್ಧತಿಯು ಸಹ ಆಯುರ್ವೇದದಲ್ಲಿದೆ. ಇನ್ನು ಬಹಳ ಪ್ರಮುಖವಾಗಿರುವಂಥ ಸರ್ಪ ಸಂಸ್ಕಾರ. ಸರ್ಪ ಸಂಸ್ಕಾರ ಅಂದಾಗ ನಮಗೆ ಮೊದಲು ನೆನಪಾಗುವುದೇ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಸರ್ಪ ಸಂಸ್ಕಾರದ ಆಚರಣೆಯೂ ಸಹ ವಿಧಿವತ್ತಾಗಿ ನಮ್ಮ ವಂಶವಾಹಿನಿಗಳಲ್ಲಿ ಆಕ್ಟಿವ್ ಆಗಿರುವಂಥ ದೋಷಗಳನ್ನು ಸಂಸ್ಕರಿಸುವ ಮೂಲಕ ಮನೋದೈಹಿಕ ಶುದ್ಧೀಕರಣ ಮಾಡುವಂಥ ಒಂದು ಅತ್ಯದ್ಭುತವಾದ ಮನೋವೈಜ್ಞಾನಿಕ ಚಿಕಿತ್ಸೆ ಇದು. ಇನ್ನು ಆಶ್ಲೇಷ ಬಲಿಯ ಹಿಂದಿರುವಂಥ ತರ್ಕದ ಬಗ್ಗೆ ಯೋಚನೆ ಮಾಡಿದ್ರೆ, ಜ್ಯೋತಿಷ್ಯದ ಪ್ರಕಾರ ಆಶ್ಲೇಷ ನಕ್ಷತ್ರದ ಅಧಿದೇವತೆ ಆದಿಶೇಷ. ಸರ್ಪದ ಸ್ವಭಾವ ಹೆಚ್ಚಾಗಿರುವಂಥ ಈ ನಕ್ಷತ್ರಗಳಲ್ಲಿ ಹುಟ್ಟಿರುವಂಥವರು ಅಥವಾ ಈಗ ನಡೀತಿರುವಂಥ ದಶಾಭುಕ್ತಿಗಳ ಗ್ರಹಗಳು ಆ ಆಶ್ಲೇಷ ನಕ್ಷತ್ರದಲ್ಲಿ ಇದ್ದಾಗ ಅಂಥವರಲ್ಲಿ ಪ್ರಬಲ ದೋಷಗಳಾದ ಸ್ವಾರ್ಥತೆ, ರಹಸ್ಯ ಸ್ವಭಾವ, ನಿರ್ಲಿಪ್ತತೆ, ಮಾನಸಿಕ ಅಸ್ಥಿರತೆ, ಮೆಚ್ಚುಗೆಯ ಕೊರತೆ, ಕೃತಜ್ಞತೆ ಇಲ್ಲದೆ ಇರೋದು, ಕಾಳಜಿ ಇಲ್ಲದ ವರ್ತನೆ, ವಂಚನೆ ಸ್ವಭಾವ ಇವುಗಳು ಆಗಾಗ ಅವರ ದೇಹ ಮನಸ್ಸುಗಳಲ್ಲಿ ಆಕ್ಟಿವ್ ಆಗೋದ್ರಿಂದ ಅವರ ವೈವಾಹಿಕ ಜೀವನ, ವೃತ್ತಿ ಸಂಬಂಧಗಳು ಹಾಗೆ ಆರ್ಥಿಕ ಬೆಳವಣಿಗೆ ವಿಷಯದಲ್ಲಿ ಬಹಳಷ್ಟು ಅಡೆತಡೆಗಳು ಉಂಟಾಗ್ತಿರ್ತವೆ. ಅವರಲ್ಲಿರುವಂಥ ಈ ವಿಷ ಅನ್ನುವಂಥ ಸ್ವಾರ್ಥ ಭಾವವನ್ನು ನಿವಾರಣೆ ಮಾಡಿಕೊಳ್ಳೋಕೆ ನಾಗರ ಕಲ್ಲಿನ ಪ್ರತಿಷ್ಠಾಪನೆ, ಅಶ್ವತ್ಥ ಕಟ್ಟೆಗಳ ನಿರ್ಮಾಣ, ನಾಗವನಗಳ ನಿರ್ಮಾಣದಂತಹ ಪ್ರಕೃತಿ ರಕ್ಷಣೆಯ ಕಾರ್ಯಗಳ ಮೂಲಕ ಅವರಲ್ಲಿ ಸಂತೃಪ್ತಿಯ ಭಾವವನ್ನು ಉಂಟು ಮಾಡಿ ಅವರ ವಂಶವಾಹಿನಿಗಳಲ್ಲಿರುವಂಥ ದೋಷಗಳ ಪರಿಹಾರ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುವ ಅದ್ಭುತ ಉಪಾಯಗಳನ್ನು ಕೊಟ್ಟಿರೋ ನಮ್ಮ ಋಷಿಗಳಿಗೆ ನಾವು ಎಂದೆಂದಿಗೂ ಚಿರಋಣಿಯಾಗಿರಬೇಕು. ಒಟ್ಟಾಗಿ ನಾಗರ ಪಂಚಮಿಯ ಆಚರಣೆಯ ಹಿಂದೆ ನಮ್ಮೆಲ್ಲರ ಅಳಿವು ಉಳಿವಿಗೆ ಕಾರಣವಾಗಿರೋ ಈ ಪ್ರಕೃತಿಯನ್ನು ರಕ್ಷಣೆ ಮಾಡಿಕೊಂಡು ನಾವು ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವಂಥ ಉತ್ತಮ ಸಮಾಜ ನಿರ್ಮಾಣದ ರಹಸ್ಯ ಅಡಗಿದೆ. ಇಂದಿನ ವೈಜ್ಞಾನಿಕ ಮನೋಭಾವದ ಬುದ್ಧಿವಂತ ಯುವ ಜನರಿಗೆ 100% ವಿಜ್ಞಾನವಾಗಿರೋ ನಮ್ಮೆಲ್ಲ ಸಂಪ್ರದಾಯಗಳ ಆಚರಣೆಗಳ ಹಿಂದಿರೋ ತರ್ಕಗಳನ್ನು ಅಂದರೆ ಲಾಜಿಕ್ಗಳನ್ನು ಡಿಕೋಡ್ ಮಾಡಿ ಹೇಳಿಕೊಡುವ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕೇವಲ ಪುರಾಣದ ಕಥೆಗಳು ಮತ್ತು ಅರ್ಥ ತಿಳಿಸದ ಸಂಪ್ರದಾಯದ ಆಚರಣೆಗೆ ಅವರು ಬೆನ್ನು ಹಾಕೋದನ್ನು ಈಗಾಗಲೇ ನಮ್ಮ ಮನೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಸಂಪ್ರದಾಯದ ಆಚರಣೆಯ ಹಿಂದಿರುವಂಥ ವಿಜ್ಞಾನವನ್ನು ಅವರಿಗೆ ತಿಳಿಸಿ ಹೇಳಿದ್ದೇ ಆದರೆ ಅದನ್ನು ಅವರು ಅಪ್ಪಿಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಮಕ್ಕಳಿಗೆ ತೋರಿಸೋದನ್ನು ಮರಿಬೇಡಿ. ಮುಂದೆ ವರಮಹಾಲಕ್ಷ್ಮಿ ವ್ರತದ ಹಿಂದಿರೋ ವೈಜ್ಞಾನಿಕ ರಹಸ್ಯದ ವಿಡಿಯೋ ಮೂಲಕ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.